ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್. ಇದು ಉಡುಪಿಯ 3ನೇ ವ್ಲಾಗ್ ಆಗಿರುತ್ತೆ. ಇವಾಗ ನಾವು ಕಾಂತಾರ ಮೂವಿ ನೋಡ್ಕೊಬಿಟ್ಟು ಕಯಾಕಿಂಗ್ ಮಾಡಿಬಿಟ್ಟು ಮತ್ತೆ ಶೃಂಗೇರಿಗೆ ಹೋಗಿದ್ವಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಯ್, ಈಗ ನೋಡ್ತಾ ಇರೋದು ನೀವು ಇದು ಪ್ಲೇಸ್ ಯಾವುದು ಅಂದರೆ ಸಾಲಿಗ್ರಾಮದ ಹತ್ರ ಇರೋ ಕಯಾಕಿಂಗ್. ಇದು ನೋಡಿ, ಇದೇ ಜಾಗ. ಅದು ಇದೇ ಥರ ಫ್ರಂಟ್ ಇರುತ್ತೆ ನಿಮಗೆ. ಇಲ್ಲಿಂದ ಒಳಗಡೆ ಹೋದ್ರೆ ನಿಮಗೆ ಅಲ್ಲೇ ನಿಮಗೆ ಕಯಾಕಿಂಗಿಗೆ ಕರ್ಕೊಂಡು ಹೋಗೋ ಪ್ಲೇಸ್ ಇರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಜಾಗ. ಇದು ಹೆಚ್ಚು ಕಮ್ಮಿ ಉಡುಪಿಯಿಂದ ಒಂದು 24 to 25 ಕಿಲೋಮೀಟರ್ ಆಗುತ್ತೆ. ಸಾಲಿಗ್ರಾಮದ ಹತ್ರ ಇದು ಬರೋದು ಕಯಾಕಿಂಗ್ ಪಾಯಿಂಟು. ಒನ್ ಆಫ್ ದ ಬೆಸ್ಟ್ ಕಯಾಕಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ಗೈಡೆನ್ಸ್ ಇರ್ಬೋದು ಅಥವಾ ಅಲ್ಲಿ ಹುಡುಗರುಗಳಿರ್ಬೋದು, ತುಂಬ ಕ್ಲೋಸ್ ಆಗಿರ್ತಾರೆ. ಈಗ ನೋಡಿ, ಈಗ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ನಾವು ಕಯಾಕಿಂಗ್ ಹೋಗೋ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದನೇ ನಾವು ಬೋಟಿಂದ ಹತ್ಕೊಂಡು ಹೋಗೋ ಅಂಥ ಜಾಗ. ನೋಡಿ, ಇಲ್ಲಿ ಲೈಫ್ ಜಾಕೆಟ್ ಇದೆಯಲ್ಲ, ಇದನ್ನು ಲೈಫ್ ಜಾಕೆಟ್ ನಾವು ಹಾಕ್ಕೊಬೇಕು. ಅಲ್ಲಿ ಬೋಟ್ ಕಾಣ್ತಿದೆಯಲ್ಲ, ಆ ಬೋಟಲ್ಲೇ 2 ಮೆಂಬರ್ಸ್ಗೆ, ಈ ಬೋಟಲ್ಲಿ 2 ಮೆಂಬರ್ಸ್ ಹೋಗ್ಬೋದು. ಮತ್ತು ಇನ್ನು ಫ್ಯಾಮಿಲಿ ಎಲ್ಲ ಬಂತು ಅಂದರೆ ನಿಮಗೆ ಟೋಟಲಿಗೆ ಒಂದು 5-6 ಮೆಂಬರ್ಸ್ ಏನಾದ್ರು ಬಂದ್ರಿ ಅಂದರೆ ಬೋಟಿಂಗು ಇರುತ್ತೆ. ಅದು ಪರ್ ಹೆಡ್ಡು ನಿಮಗೆ 250 ಅಥವಾ 300 ತೊಗೊಳ್ತಾರೆ. ಈಗ ಸಿಂಗಲಾಗಿ ನೀವು 2 ಮೆಂಬರ್ಸ್ ಹೋಗೋದಾದ್ರೂ ನಿಮಗೆ 300 ಪರ್ ಹೆಡ್ ತೊಗೊಳ್ತಾರೆ. ಈಗ ಅಲ್ಲಿ ಕಾಣ್ತಿದೆಯಲ್ಲ, ಇದು ಒಂದು ವ್ಯೂ ಪಾಯಿಂಟ್ ಟೈಪ್ ಮಾಡಿದ್ದಾರೆ ನೋಡಿ. ಇಲ್ಲಿ ಹೋಗ್ತಿದ್ದೀವಲ್ಲ, ಇದು ವ್ಯೂ ಪಾಯಿಂಟ್ ಇದ್ದಂಗೆ. ಇಲ್ಲಿಂದನೇ ನಾವು ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ ಗ್ರೀನರಿ, ಅದರೊಳಗಡೆ ನಾವು ಕಯಾಕಿಂಗ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಪ್ಲೇಸು ತುಂಬ ಸೂಪರಾಗಿದೆ. ನೀವು ವೀಡಿಯೋಗೆ, ಫೋಟೋಗೆ, ಮತ್ತು ಇನ್ನು ಇಲ್ಲಿ ಮೇನ್ ಏನಂದರೆ ನೀವು ಫೋಟೋಶೂಟ್ ಏನಾದರೂ ಮಾಡ್ತೀನಿ ಅಂತಂದರೆ ನಿಮಗೆ ಅದಕ್ಕೂ ಇಲ್ಲಿ ಅವರು ಪ್ಲೇಸ್ ಇದೆ ನೋಡಿ. ಅಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರಲ್ಲ, ಆ ಥರ ನಿಮಗೆ ಅವರು ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಅಲ್ಲಿ ಫೋಟೋಶೂಟ್ ಎಲ್ಲ ಆರಾಮಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ನೀವು ಫೋಟೋಶೂಟ್ ಏನಾದ್ರು ಮಾಡಿಸೋದಾದ್ರೂ ಇಲ್ಲಿಗೆ ಬರ್ಬೋದು. ನೋಡಿ, ಅಲ್ಲಿ ಹೋಗ್ತಿದೆಯಲ್ಲ, ಆ ಥರ ಫ್ಯಾಮಿಲಿ ಬೋಟನ್ನು ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ನೀವು ಎಂಜಾಯ್ ಮಾಡೋದಾದರೆ ನೀವು ಬೆಸ್ಟು ಅಂದರೆ ನೀವು ಒಂದು ಸಪ್ರೇಟು ಬೋಟ್ ತೊಗೊಂಡು ಇಬ್ಬರೇ ಹೋಗಬೇಕು. ಅದು ರಿಯಲ್ ಕಯಾಕಿಂಗ್ ಅಂದರೆ ಅದು ಸೂಪರಾಗಿರುತ್ತೆ. ಇದು ನಾರ್ಮಲಾಗಿ ಬೋಟಿಂಗ್ ಎಲ್ಲ ಕಡೆನೂ ಹೋಗ್ಬೋದು. ನೋಡಿ ಎಷ್ಟು ಸೂಪರಾಗಿದೆ ಅಂತ. ಫಸ್ಟ್ ನಮ್ಮ ಸೇಫ್ಟಿನ ನೋಡ್ತಾರೆ. ಫಸ್ಟು ಇದು ಸೇಫ್ಟಿ ಜಾಕೆಟ್ನ ಕೊಡ್ತಾರೆ. ಅಷ್ಟು ಏನು ಡೀಪ್ ಆಳ ಇಲ್ಲ ಅಂತೆ. ಆದ್ರೂ ನಮ್ಮ ಸೇಫ್ಟಿಗೋಸ್ಕರ ಕೊಡ್ತಾರೆ. ಅದನ್ನು ಫಸ್ಟ್ ಹಾಕೊಳ್ತಾ ಇದ್ದೀನಿ. ನನಗಂತೂ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ತುಂಬ ಖುಷಿ ಆಗ್ತಿತ್ತು. ಮಾತ್ರ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಮತ್ತು ಆ ಗೈಡೆನ್ಸ್ ಸಹ ಸೂಪರಾಗಿ ಕೊಡ್ತಾರೆ, ಯಾವ ಥರ ಹೋಗ್ಬೇಕು. ಇವಾಗ ರೆಡಿ ಆದ್ವಿ. ಇವಾಗ ಗೈಡೆನ್ಸ್ ಕೊಡ್ತಾರೆ ನೋಡಿ. ಇವಾಗ ಇದು ಪ್ಯಾಡಲಿಗೆ ಇಟ್ಕೊಂಡು ಈ ಕರು ಅನ್ನೋದು ನಮ್ಮ ಪೇಪಿ ಇದೆ. ಬಟ್ 2 ಸೈಡ್ ಬ್ಯಾಕ್ ಪುಷ್ ಮಾಡಿದರೆ ಸ್ಟ್ರೈಟ್ ಆಗಿ ಹೋಗುತ್ತೆ ಬೋಟು. ನೀವು ರೈಟ್ ಮಾಡಿದರೆ ಲೆಫ್ಟ್ ಬರುತ್ತೆ, ಲೆಫ್ಟ್ ಮಾಡಿದರೆ ರೈಟ್ ಬರುತ್ತೆ, ಅಪೋಸಿಟ್. ರಿವರ್ಸ್ ಬರಬೇಕಂದ್ರೆ ನೀರನ್ನು ಮುಂದೆ ಪುಷ್ ಮಾಡಬೇಕು. ಉಲ್ಟಾ ಮಾಮೂಲಿ ಈ ಥರ ಟರ್ನ್ ಮಾಡ್ಕೊಂಡು ನೀರನ್ನು ಮುಂದ್ಗಡೆ ಪುಷ್ ಮಾಡಬೇಕು. ಫ್ರಂಟ್ ಹೋಗ್ಬೇಕಂದ್ರೆ ಬ್ಯಾಕ್ ಪುಷ್ ಮಾಡಬೇಕು 2 ಸೈಡ್. ನಿಲ್ಸ್ಬೇಕಂದ್ರೆ ಪ್ಯಾಡಲ್ ಹಿಂಗೆ ಇಟ್ಕೊಂಡು ಹಿಂಗೆ ಡಿಪ್ ಮಾಡಿದ್ರೆ ಸಾಕಾಗತ್ತೆ. ಆಟೋಮೆಟಿಕ್ ನಿಲ್ಲ ಡೀಪ್ ಕೋಆರ್ಡಿನೇಷನ್ ಯಾರು ಬರಲ್ಲ, ಯಾಕೆ ಒಬ್ರು ಬರಲ್ವಾ? ಬರ್ತಾರೆ. ಬರ್ತಾರೆ. ಕೋಆರ್ಡಿನೇಷನ್ ಮೇನ್. ನೋಡಿ ಈಕ್ವಲ್ ಐತೆ. ಫಸ್ಟ್ ಟರ್ನ್ ಮಾಡಿ ಕೂತ್ಕೊಂಡು ಆಮೇಲೆ ಕಾಲು ಒಳಗಿದ್ದೆ.
ಬ್ಯಾಕ್ ಸೈಡ್ ಇರೋರಿಗೆ ಜಾಸ್ತಿ ಕಾಣ್ಬೋದು. ಇಲ್ಲೋರಿನಾಗೆ ನೀವು ಹಿಂಗೆ ಕೂತ್ಕೊಳ್ಳಿ. ಸ್ವಲ್ಪ ಹಿಂಗೆ ಸಿನಿಮಾ ಹಿಂದೆ ಬದಲಾಗುತ್ತಲ್ಲ ಫೈ ಬೇಕಾಗ್ತದ. ನೀವು ಮಾಡ್ಬೇಕು. ಓಕೆ ಅಂತ ಹೋಗ್ಬೇಕು. ಹಾಂ ನೀವು ಬ್ಯಾಕ್ ಬ್ಯಾಕ್ ಬರಬೇಕು. ಅವರೇ ಬ್ಯಾಕ್ ಅವರೇ ಬ್ಯಾಕು ಹಿಂಗ್ ಟರ್ನ್ ಮಾಡ್ತಾರೆ. ಇದು ಈ ಕಡೆ ಬೇಕು, ಈ ಕಡೆ ಬೇಕು. ಯಾವ ಕಡೆ ಕುತ್ಕೋಬೇಕು, ಯಾರು ಯಾವ ಕಡೆ ಕುತ್ಕೋಬೇಕು, ಮತ್ತು ಯಾವ ಥರ ತಿಳ್ಕೊಂಡು ಕುತ್ಕೋಬೇಕು ಎಲ್ಲ ಹೇಳ್ಕೊಡ್ತಾರೆ. ನಾವು ಸ್ಟಾರ್ಟಿಂಗ್ ನೀರೊಳಗಡೆ ಹೋಗಿ ಫುಲ್ಲು ಬಾಡಿ ಪೇನ್ ಇತ್ತು ಆ್ಯಕ್ಚುಲಿ ನನಗೆ. ಹಾಗಾಗಿ ನನಗೆ ಗೊತ್ತಾಗ್ತಿಲ್ಲ ಯಾವ ಕಡೆ ಹೋದ್ರೆ ಯಾವ ಕಡೆ ಹೋಗುತ್ತೆ ಅಂತ. ಏನಾಗಲ್ಲ ರೀ ಅಲ್ಲ ಕಣ್ರಿ, ಇಲ್ಲಿ ನೋಡ್ರಿ. ರೀ ಮುಂದಕ್ಕೆ ಹೋಗ್ತಿದೆ ಕಣ್ರಿ, ಮುಂದೆ ಆಪೋಸಿಟ್. ಬರೀ ಒಬ್ಬರೇ ಹೊಡೆಯೋಕ್ಕಾಗುತ್ತೆ. ಇಲ್ಲ ಇಲ್ಲ ಇಲ್ಲೊಂದು ಈ ಕಡೆ ಒಂದು ಹಂಗೆ, ಈ ಸೈಡ್ ಒಂದು ಹಂಗೆ. ಅಲ್ಲಿ ಹೋಗ್ಬಾರ್ದಂತೆ ರೀ. ರೀ ಯಾಕ್ರಿ ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲಿ ಇವಳು ಹೊಡಿತಲ್ಲ ನಮಗೆ ಜ್ಯೂಸ್ ಕಿತ್ಕೊಂತಾನೆ. ಬರ್ತಾಯಿದ್ದೀವಿ. ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ಮಾತ್ರ ಕೈ ನೋವು ಬರುತ್ತೆ. ರೀ ಬರೀ ಇದ್ದು ಹೇಗಿದೆ ದೀಪ್ಸ್ ಎಕ್ಸ್ಪೀರಿಯನ್ಸ್? ಸೊಂಟಗೆ ನೋವು, ಹಾಗೆ ನೋವು ಬರ್ತಲ್ಲ, ಕೈಗೆ ನೋವು ಬರ್ತದೆ. ಕೈಗೆ ಇಲ್ಲ ಹೋಗಿರಾ ರೀ? ಸುಮ್ ಕೂತ್ಕೊತೀನಿ ಈಗ. ಟರ್ನ್ ಮಾಡ್ಬೇಕಂತ ಸುಳಿ ಫ್ರೆಂಡ್ಸ್. ಏಯ್ ಆಮೇಲೆ ಹಂಗಿಂಗ್ ಗಾಡಿ ಹೊರಡಿಸ್ರ ಕಣ್ರಿ ರೀ. ಸುಮ್ಮನೆ ಅವ್ರಿಗೆ ಹೊಡೆದ್ರು. ಕತೆ ಚೆನ್ನಾಗಿದ್ದಾಳೆ. ಯಾಕ್ರಿ ಕಲ್ಲು ನೆಲ ರೀ? ಬರೀ ರೈಟಿಗ ಲೆಫ್ಟಿಗ? ಈಗ ಲೆಫ್ಟಿಗೆ ಹೋಗ್ಬೇಕು. ರೈಟಿಗೆ ಹೊಡೀರಿ.
ಓಡ್ಸಕ್ಕೆ ಬರೋ ನಾನು ಹೇಳ್ಬೋರ್ಡು, ನಾನು ಓಡ್ಸಲ್ಲ, ಓಡಿಸಿ. ಮಂಜುಣ್ಣ ನನ್ನನ್ನು ಓಡಿಸ್ಕ ಅಂತ ನಾನು ಹೇಳ್ಬೋರ್ಡು. ಅಲ್ಲಿಂದ ಸುಮ್ಮನೆ ಕೂತಿರೋದು. ಅವ್ರ ಪಕ್ಕ ಹೋಗ್ಬೇಡಿ ಕಣ್ರಿ, ಗುದ್ದುತ್ತೀರಾ. ಕರ್ಕೊಂಡ್ ಹೋಗ್ಬಿಡುದಿಲ್ಲಿ. ನಡ್ಕೊಂಡು ಹೋಗೋಣ. ಅಣ್ಣ ಸ್ವಿಮ್ಮಿಂಗ್ ಮಾಡ್ಕೊ ಬರ್ಬೋದಾ ಅಣ್ಣ? ಇದು ಆಳ ಇಲ್ಲ, ಆಳ ಇಲ್ಲ ಕಣೆ. ಆಳ ಇಲ್ಲ, ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬರ್ಬೋದಾ? ರೀ ರೈಟಿಗೆ ಹೋಗ್ತೈತನ್ರಿ. ನಿಲ್ಸಿದ್ರಿ ಗೊತ್ತಿಗೊಟ್ಟು. ಏ ಅವಲ್ಲ ಬಿಡ ಅಲ್ಲಿ. ಓ ಇದ್ಯಾವುದು? ರೇಸ್ ಮಾಡಲ್ಲ ಅಮ್ಮ, ರೇಸು. ರೇಸು. ಅಲ್ಲಿಂದ ಒಂದೇ ಕೈ ಹೊಡಿತಿರೋದು. ಎಲ್ಬೋರ್ಡು ಕಣ್ರಿ. ಈಗ ಮತ್ತೆ ನೀವೇ ಆಟ. ಸಖತ್ ಕೈ ನೋವು ಬರುತ್ತಲ್ಲ ಸಿನಿಮಾ. ಹಾಂ, ಈಗ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪ್ಲೇಸು ಡೆಡ್ ಎಂಡು. ನೀವು ಇಲ್ಲಿಂದ ಮತ್ತೆ ಆ ಕಡೆ ಹೋಗ್ಬೋದು, ಅಂದರೆ ತುಂಬ ಡೀಪ್ ಇರುತ್ತೆ. ಅದಕ್ಕೋಸ್ಕರ ಅವರು ನಿಮಗೆ ಇಲ್ಲೇ ನಿಲ್ಲಿಸ್ತಾರೆ. ನೀವು ಇಲ್ಲಿ ನಿಲ್ಲಿಸಿದ ಟೈಮಲ್ಲಿ ನಿಮಗೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಆರಾಮಾಗಿ ತೊಗೊಬೋದು. ಅವರು ಕೂಡ ಹೆಲ್ಪ್ ಮಾಡ್ತಾರೆ, ಫೋಟೋಸ್ ಎಲ್ಲ ತೆಕ್ಕೊಡ್ತಾರೆ. ಮತ್ತು ಈಗ ಕಾಣ್ತಿದೆಯಲ್ಲ ನಿಮಗೆ, ಇಷ್ಟೇ ನೀರಿರುತ್ತೆ ಇಲ್ಲಿ, ತುಂಬ ಏನು ಡೀಪ್ ಇರಲ್ಲ. ನೀವು ಆರಾಮಾಗಿ ನೀವು ಮಧ್ಯದಲ್ಲಿ ಇಳಿದ್ರೂ ಇದೇ ಲೆವೆಲ್ಗೆ ನೀರಿರುತ್ತೆ. ನೋಡಿ ಇಲ್ಲಿ ಸುತ್ತ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ಮತ್ತು ಇಲ್ಲಿ ಸಣ್ಣ ಸಣ್ಣ ಏಡಿಗಳೆಲ್ಲ ಓಡಾಡ್ತಿರುತ್ತೆ. ಮತ್ತು ತುಂಬ ನೋಡೋ ಖುಷಿ ಅನಿಸುತ್ತೆ ಈ ಪ್ಲೇಸ್ನ. ಈಗ ನೋಡ್ತಿದ್ರಲ್ಲ, ಇದು ಡೆಡ್ ಎಂಡು. ಮತ್ತು ನಾವು ಇಲ್ಲಿಂದ ಮತ್ತೆ ಯೂಟರ್ನ್ ತೊಗೊಂಡು ಹೋಗಬೇಕು. ಅಲ್ಲೇ ಓಡೋಗುತ್ತೆ ನೋಡಿ. ಈ ಪ್ಲೇಸ್ ಇದೆಯಲ್ಲ, ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫೋಟೋಶೂಟ್ ತೊಗೊಳ್ಳೋದು. ಮತ್ತು ಸುತ್ತ ಇದೆಯಲ್ಲ, ಇದೆಲ್ಲ ಅಲ್ಲಿ ಬ್ಯಾಕ್ ವಾಟರ್ ನೀರಿಂದ ಈ ಕಡೆ ಬರುತ್ತೆ ಅನಿಸುತ್ತೆ. ಮತ್ತು ತುಂಬ ಡೀಪ್ ಇರಲ್ಲ ಇಲ್ಲೆಲ್ಲ. ನೀವು ಈ ಕಡೆ ಬ್ರಿಡ್ಜ್ ಇದೆಯಲ್ಲ, ಆ ಕಡೆಯಿಂದ ತುಂಬ ಡೀಪ್ ಇರುತ್ತೆ. ಈ ಕಡೆ ಏನು ಡೀಪ್ ಇರಲ್ಲ. ಆರಾಮಾಗಿ ನೀವು ಕಯಾಕಿಂಗಿಗೆ ಹೋಗಿ ಬರ್ಬೋದು. ಮಕ್ಕಳು, ಫ್ಯಾಮಿಲಿ, ಯೋಜಾದವ್ರು ಕೂಡ ಆರಾಮಾಗಿ ಹೋಗಿ ಬರ್ಬೋದು. ತುಂಬ ಡೀಪ್ ಏನಿರಲ್ಲ ಅಲ್ಲಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಕುಡಿ. ಇರೋಬರೋ ಜ್ಯೂಸ್ ಎಲ್ಲ ಹೋಯ್ತಿಲ್ಲೇನೆ. ಪಕ್ಕದಾಗಿರೋ ಎಕ್ಸ್ಪೀರಿಯನ್ಸ್ ಮಾತ್ರ. ಇಬ್ಬರೇ ಹೋಗಿ ಇಲ್ಲ ಒಬ್ರು ಹೋಗಿ ಬಂದಾಗ ನೀವು ಎಷ್ಟ್ರಿ ಇದು ಚಾರ್ಜ್? ಪರ್ ಹೆಡ್ 300. ಒಬ್ರಿಗೆ 300 ರೂಪಾಯಿ. ಸಕ್ಕದಾಗಿದೆ ಮಾತ್ರ. ನಂಬರು ಹಾಕಿರ್ತೀವಿ, ಲೊಕೇಶನ್ನು ಹಾಕಿರ್ತೀವಿ. ಯಾರಾದ್ರೂ ಬರೋದಿದ್ರೆ ಬರ್ರಿ. ಸೂಪರ್ ಆಗಿದೆ ಮಾತ್ರ. ಸಾಲಿಗ್ರಾಮ ಮಾತ್ರ. ಫ್ಯಾಮಿಲಿ ಹೋದ್ರೆ ಅಷ್ಟು ಮಜಾ ಇರಲ್ಲ. ಇಬ್ರು ಇಲ್ಲ ಒಬ್ರು ನಾವೇ ರೈಡ್ ಮಾಡಿ. ಫ್ಯಾಮಿಲಿ ಆದರೆ ಬೋಟ್ ಇರುತ್ತೆ. ಹೌದು, ಫ್ಯಾಮಿಲಿಗೂ ಬೋಟ್ ಇರುತ್ತೆ. ರೈಡ್ ಮಾಡೋದ್ರೆ ರೈಡಿಗೆ ಇರುತ್ತೆ, ಇಬ್ಬರಿಗೂ ಇರುತ್ತೆ, ಒಬ್ರಿಗೂ ಇರುತ್ತೆ.
ಆದರೆ ಒಬ್ಬರು ಇಬ್ಬರು ಹೋದ್ರೆ ಮಜಾ ಇರುತ್ತೆ. ಮಕ್ಕಳೆಲ್ಲ ಬಂದರೆ ಫ್ಯಾಮಿಲಿದು ಬೋಟಿಗೆ ಹೋಗಿ. ಸಕ್ಕತ್ತಾಗಿದೆ ಮಾತ್ರ. ಇಲ್ಲೇ ಮಧ್ಯದಲ್ಲಿ ಕೂತ್ಕೊಳ್ಳೋದಕ್ಕೂ ಸಹ ಪ್ಲೇಸ್ ಇದೆ. ಹಾಯ್, ಇದು ನೆಕ್ಸ್ಟ್ ಡೇ ನಾವು ಕಾಂತಾರ ಫಿಲ್ಮಿಗೆ ಹೋಗ್ತಾ ಇರೋದು. ಇದು ಕಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಆ ದಿನ ಫುಲ್ಲು ರೆಸ್ಟ್ ತೊಗೊಂಡ್ವಿ. ರೆಸ್ಟ್ ತೊಗೊಂಡು ಬೀಚ್ ಹತ್ರ ಹೋಗಿ ಮತ್ತೆ ಆಟ ಆಡಿಕೊಂಡು ಮತ್ತೆ ಬಂದು ಫುಲ್ಲು ರೆಸ್ಟ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಕಾಂತಾರ ಫಿಲ್ಮಿಗೆ ಹೋಗ್ತಿರೋದು. ಟಿಪ್ ಟಾಪ್ ಸಿಟಿ ಸೆಂಟರ್ ಅಂತ ಹೇಳ್ಬಿಟ್ಟು ಕಾಂತಾರ ಚಾಪ್ಟರ್ 1 ಫಿಲ್ಮು ಇದರಲ್ಲಿ 8:30 ಶೋ ಇದೆ. ಫಿಲ್ಮ್ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀವಿ. ಕಾಂತಾರ ಚಾಪ್ಟರ್ 1 ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ವಿ. ಈಗ ಈ ಫಿಲ್ಮ್ ನೋಡ್ಬಿಟ್ಟು ಈ ಫಿಲ್ಮ್ ಹೇಗಿದೆ ಅಂತ ನಿಮಗೆ ಆಮೇಲೆ ರಿವ್ಯೂ ಹೇಳ್ತೀವಿ. ಆ್ಯಕ್ಚುಲಿ ನಿಮಗೆ ಇಂಥ ಫಿಲ್ಮ್ ನೋಡಿದ್ರೆ ಈ ಥರ ಫಿಲ್ಮ್ ಥಿಯೇಟ್ರಲ್ಲೇ ನೋಡಬೇಕು. ಯಾಕೆ ಅಂದರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ಆ ಕ್ಲಾರಿಟಿ ಆಗಿರ್ಬೋದು, ಆ ವಾಯ್ಸು, ಸೌಂಡ್ ಎಫೆಕ್ಟು, ನಿಮಗೆ ಅದು ಒಂಥರ ಕಣ್ಣು ತುಂಬಿ ಬರುತ್ತೆ ಏನಾದರೂ ನೋಡಬೇಕು ಅಂದ್ರೂ. ಮತ್ತು ಒನ್ ಆಫ್ ದ ಬೆಸ್ಟು ಮೂವಿ ಅಂತಲೇ ಹೇಳ್ಬೋದು ಮಾತ್ರ. ಇದಂತೂ ಸೂಪರಾಗಿತ್ತು ಮೂವಿ. ಈ ಥಿಯೇಟ್ರಲ್ಲಿ ನೋಡೋ ಖುಷಿನೇ ಬೇರೆ. ಮೂವಿ ಮಾತ್ರ ಬೆಂಕಿ. ರಿಷಬ್ ಆ್ಯಕ್ಟಿಂಗ್ ಅಂತೂ ಫುಲ್ಲು ಡಿವೈನ್ ಸ್ಟಾರ್ ಅಂತ ಪಕ್ಕ ರಿಷಬ್ ಶೆಟ್ಟಿ. ಹೌದು, ಸಖತ್ತಾಗಿತ್ತು ಮಾತ್ರ. ಹೋಗಿ ಎಲ್ಲರೂ ನೋಡಿ, ಹೇಳಕ್ಕಾಗ್ತಿಲ್ಲ, ಅಷ್ಟೇ ಸೂಪರಾಗಿತ್ತು. ಪಕ್ಕ ಮಿಸ್ ಮಾಡೋದು. 3 ಡೇಸು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಈಗ 2 ಡೇಸ್ ಮುಗ್ದು 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈಗ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಬರ್ತಾ ದಾರಿಲಿ ಶೃಂಗೇರಿ ಇತ್ತಲ್ಲ, ಸೊ ಹೋಗೇ ಇರಲಿಲ್ಲ ನಾನು ಯಾವ ಪ್ಲೇಸಿಗೂ ಸಹ ಹೋಗಿಲ್ಲ. ಎಲ್ಲ ಇದೆ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹಾಗಾಗಿ ಶೃಂಗೇರಿನೂ ಹಂಗೆ ಮುಗಿಸ್ಕೊಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ವಾಪಸ್ ಬರ್ತಾ ನಾವು ಶೃಂಗೇರಿಗೆ ಹೋದ್ವಿ. ಫಸ್ಟ್ ಟೈಮ್ ಹೋಗಿದ್ದು, ತುಂಬಾ ಚೆನ್ನಾಗಿತ್ತು. ಮತ್ತು ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡ್ತಿಲ್ಲ. ಮತ್ತು ಹುಡುಗರು ಪಂಚೆ ಶರ್ಟು ಹಾಕೋ ಹೋಗ್ಬೇಕು, ಪ್ಯಾಂಟು ಶರ್ಟಲ್ಲಿ ಬಿಡ್ತಿಲ್ಲ. ಮತ್ತು ಹುಡುಗಿಯರು ಸ್ಯಾರಿ ಹಾಕೋಬೇಕು, ಇಲ್ಲ ಅಂದರೆ ವೇಲ್ ಹಾಕೋ ಹೋಗ್ಬೇಕು. ಏನೇ ಡ್ರೆಸ್ ಹಾಕಿದ್ರು ಪರವಾಗಿಲ್ಲ, ವೇಲ್ ಅಂತೂ ಕಂಪಲ್ಸರಿ ಇರಬೇಕು. ಆ ಥರ ಇದು ಮಾಡಿದ್ದಾರೆ. ಒಳಗಡೆ ಆ ತಾಯಿ ನೋಡೋದಕ್ಕೆ ಎಷ್ಟು ಖುಷಿ ಆಗೋದು ಅಂದರೆ ಫುಲ್ಲು ಬಳೆಲೇ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ಮಾತ್ರ ನೋಡೋದಕ್ಕೆ. ಕಾರು ಪಾರ್ಕಿಂಗು ಹತ್ರದಲ್ಲಿ ಸಿಗಲಿಲ್ಲ. ಹಾಗಾಗಿ ತಾವು ಸ್ವಲ್ಪ ದೂರನೇ ಹೋಗಿ ನಿಲ್ಲಿಸಿ ಬಂದಿದ್ದೀವಿ. ಇವಾಗ ಹೋಗೋಣ. ಅದಕ್ಕೂ ಮೊದಲು ಇಲ್ಲೇ ಸ್ಲಿಪ್ಪರ್ ಬಿಡಬೇಕು ಫ್ರಂಟಲ್ಲೇ. ನಾವು ಅಲ್ಲೇ ರೈಟಲ್ಲಿ ಬಿಟ್ಬಿಟ್ಟು ಹೋದ್ವಿ. ನಾವು ಯಾವ ಥರ ಸ್ಲಿಪ್ಪರ್ ಬಿಟ್ಟಿದ್ದೀವಿ ಅಂದರೆ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಬಿಟ್ಟಿದ್ದೀವಿ.
ಅಂದರೆ ಸ್ವಲ್ಪ ದೂರದಲ್ಲಿ ಬಿಟ್ಟಿದ್ದೀವಿ. ಆ ಥರ ಬಿಟ್ಬಿಟ್ಟು ಹೋದ್ವಿ ಒಳಗಡೆ. ನೋಡಿ ಏನು ಸಕ್ಕರ ಇದೆ ಅಂತ. ಈ ದಸರಾದಲ್ಲಂತೂ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇಲ್ಲಿ 3:30ಗೆ ಊಟ ಕ್ಲೋಸ್ ಆಗುತ್ತಂತೆ. ಊಟ ಕೊಡ್ತಾರೆ ಬಟ್ 3:30ಗೆ ಕ್ಲೋಸ್ ಆಗುತ್ತಂತೆ. ನಾವು ಹೋಗಿ ಕೇಳೋಷ್ಟೊತ್ತಿಗೆ ಒಂದು 4 ಗಂಟೆ ಆಗ್ಬಿಟ್ಟಿತ್ತು. ನಿಲ್ಲಿಸಿ ಹಾಫ್ ಆನ್ ಅವರ್ ಆಗಿತ್ತು ಅಂತ ಹೇಳಿದ್ರು. ಸರಿ ಅಂತ ಬಂದ್ವಿ. ನೀವು ಯಾರಾದರೂ ಪ್ರಸಾದ ತಿನ್ಬೇಕು, ನನಗೆ ತುಂಬಾನೇ ಇಷ್ಟ ಪ್ರಸಾದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರಸಾದ ಸಿಗಲಿಲ್ಲ, ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಹೋಗಿರೋದೇ ಫಸ್ಟ್ ಟೈಮ್ ಅಲ್ವಾ, ಗೊತ್ತಿರಲ್ಲ ಅಲ್ಲ. ಹಾಗಾಗಿ ನಾವು ಬಂದ್ವಿ. ಇಲ್ಲೇ ದಸರಾ ಗೊಂಬೆಗಳೆಲ್ಲ ಕೂರಿಸಿದ್ದಾರೆ ಲೆಫ್ಟಲ್ಲಿ, ಆಮೇಲೆ ತೋರಿಸ್ತೀನಿ. ಇವಾಗ ತಾಯಿ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಮೊದಲು ನಾವು ಫಿಶ್ ನೋಡೋದಕ್ಕೆ ಹೋದ್ವಿ. ಬನ್ನಿ ಇವಾಗ ಫಿಶ್ ನೋಡೋದಕ್ಕೆ ಹೋಗೋಣ. ಹೇಗಿದ್ದಾವೆ ಫಿಶ್ ಅಂದರೆ ಒಂದೊಂದು ಒಂದು 10 kg ಇರ್ಬೋದು. ಅವಕ್ಕೆ ಮೇಲೆ ಹಾರಕ್ಕೂ ಶಕ್ತಿ ಇಲ್ಲ, ಅಷ್ಟು ವೆಯ್ಟ್ ಇದ್ದಾವೆ. ತುಂಬಾನೇ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ. ಅಲ್ಲಿ ಇವಾಗ ಪುರಿ ಎಲ್ಲ ತಿಂದು ಬೇಜಾರಾಗಿದೆ ಅನಿಸುತ್ತೆ. ಇವಾಗ ರಸ್ಕ್ ಹಾಕಿದ್ರೆ ಮಾತ್ರ ಮೇಲೆ ಬಂದು ತಿನ್ನೋವು. ಪುರಿ ಆಗಿದ ತಕ್ಷಣ ಬರ್ತಾನೆ ಇರಲಿಲ್ಲ. ಹಾಗಾಗಿ ಆ ಥರ ಮಾಡ್ತಿದ್ವು. ತುಂಬಾನೇ ಚೆನ್ನಾಗಿದ್ದಾವೆ ಮಾತ್ರ. ನೋಡಿ ಈ ಥರ ಇದೆ ಈ ಟೈಮಲ್ಲಿ ಅವಳೆ.
ಒಂದು 1/4 ಗಂಟೆ ಅಲ್ಲೇ ಆಟ ಆಡ್ಬಿಟ್ಟು ಕ್ಲೀನಾಗಿ ಫಿಶ್ ಎಲ್ಲ ನೋಡ್ಕೊಬಿಟ್ಟು, ನಾನು ಹೋಗಿರೋದೇ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿದ್ವಿ, ಒಂದು 20 ಮಿನಿಟ್ಸ್ ಅಷ್ಟು. ಆಮೇಲೆ ಇವಾಗ ದೇವಸ್ಥಾನದೊಳಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ನೋಡಿ ಇವಾಗ ಸುತ್ತಮುತ್ತ ಈ ಥರ ಇದೆ. ನೋಡಿ ಹೋಗ್ತಾ ಇದೀವಿ, ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು. ಒಳಗಡೆ ಮಾಡೋಣ ವಿಡಿಯೋನ, ನಿಮಗೂ ತಾಯಿ ದರ್ಶನ ಮಾಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ಒಳಗಡೆ ಅಲೋ ಇಲ್ಲ, ಫೋನು ಅಲ್ಲೇ ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಿಚ್ ಆಫ್ ಮಾಡಿ ದೇವ್ರನ್ನ ನೋಡ್ಕೊಬೇಕ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಏನೋ ಒಂಥರ ಸಮಾಧಾನ ಆಯಿತು ಆ ತಾಯಿನ ನೋಡಿದಾಗ. ನೀವು ಒಂದ್ಸಲ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಇದು ಗ್ರಹಗಳು ಹೇಳ್ತಾರಲ್ಲ, ಗ್ರಹ ಗತಿ ಸರಿ ಇಲ್ಲ ನಿಂತು ಅಂತ ಹೇಳ್ಬಿಟ್ಟು ಆ ದೇವ್ರುಗಳು ಇದೇ ಗ್ರಹದ ದೇವರು. ಈಗ ನೆಕ್ಸ್ಟ್ ನಾವು ದಸರಾ ಗೊಂಬೆ ಕೂರಿಸಿದ್ರು, ಅಲ್ಲಿಗೆ ಹೋದ್ವಿ. ನೋಡಿ ಇವಾಗ ಇಲ್ಲಿ ಏನಿಲ್ಲ, ಫೋಟೋಸ್ ವಿಡಿಯೋ ಎಲ್ಲ ಮಾಡ್ಕೋಬೋದು. ಅಲ್ಲಿ ಮಾತ್ರ ಗುಡಿಯಲ್ಲಿ ಮಾತ್ರ ಏನು ಮಾಡ್ಕೊಳ್ಳೋಲ್ಲ, ಆ ಥರ ಅಲಂಕಾರ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಕಾನ್ಸೆಪ್ಟು ತುಂಬಾ ಚೆನ್ನಾಗಿದೆ, ಇಲ್ಲಿಗೆ ಬಂದು ನೋಡಲಿ ಅನ್ನೋ ಥರ ತುಂಬಾ ಚೆನ್ನಾಗಿದೆ. ಎಲ್ಲ ಹೋಗಿ ಒಂದ್ಸಲ ಶೃಂಗೇರಿ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ನಾವು ಇಲ್ಲೇ ದಸರಾ ಗೊಂಬೆಗಳು ಕೂರಿಸಿದ್ರಲ್ಲ ಅಲ್ಲಿಗೆ ಬಂದ್ವಿ. ನೋಡಿ ಇಲ್ಲಿ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ, ನೋಡಿ. ಹಾಗಾಗಿ ಒಂದು ಲೋಟ ಜ್ಯೂಸ್ ಕುಡಿಯೋಣ ಅಂತ ಸೋಡಾ ಕುಡಿಯೋದಕ್ಕೆ ಅಂತ ಬಂದ್ವಿ, ಲೈಮ್ ಸೋಡಾ. ನನಗೆ ಸಾಲ್ಟ್ ಇಷ್ಟ, ದೀಪಿಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಇಷ್ಟ. ಅವರು ಸ್ವೀಟ್ ಆ್ಯಂಡ್ ಸಾಲ್ಟ್ ತೊಗೊಂಡ್ರು, ನಾನು ಸಾಲ್ಟ್ ತೊಗೊಂಡೆ. ಕುಡಿದ್ಬಿಟ್ಟು ಹಾಗೆ ಮನಸ್ವಿನ ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ ಅವಳಿಗೆ ಏನಾದರೂ ತಗೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಬಂದ್ವಿ. ಮನಸ್ಸಿಗೆ ಏನು ತಗೊಂಡದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇವಾಗ ಮನೆಗೆ ಹೊರಟು, ಥ್ಯಾಂಕ್ ಯು ಫಾರ್ ವಾಚಿಂಗ್.